ಪ್ರಶ್ನೆ ಸಂಖ್ಯೆ 26 ಬ್ರಾಕೆಟ್ 217 ಮಾನ್ಯ ಪೌರಾಡಳಿತ ಸಚಿವರನ್ನು ಕೇಳ ಬಯಸುತ್ತೇನೆ. ಸಚಿವರು ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಿದೆ. ಉತ್ತರ ಒದಗಿಸಿದರೆ ಸಂತೋಷ. ನಂದು ಪ್ರಶ್ನೆ 26ರಲ್ಲಿ ಆ ಇಂದ ಹಿಡಿದು ಊವರೆಗೆ ಇದೆ. ನಕ್ರೆ ಏನು ಮಾಡೋಕ್ಕಾಗ, ಆ ಈ ಹೂವು ಕಲ್ತ ಮೇಲೆ ತಾನು ನಾವೆಲ್ಲ ಇಲ್ಲಿ ಬಂದಿರೋದು. ಅದಕ್ಕೆ ಆ ಇಂದ ಹೂವರೆಗೆ ನಿಮ್ಮ ಮಾತು ಕೇಳಿ ನಗುವಂಗಿಲ್ಲ, ಸುಮ್ಮನೆ ಇರಂಗಿಲ್ಲ, ಎರಡೂ ತ್ರಾಸು. ಇದು ಮಕ್ಕಳೆಲ್ಲ ಬೇಲ್ ಕೂತಿದ್ದಾರೆ. ಆ ಇವು ಹೇಳಪ್ಪ ಹೇಳು. ಈಗ ನೋಡಿ, ಇದರಲ್ಲಿ ಮಾನ್ಯ ಸಚಿವರು ಆಫೀಸ್ ಭಾಳ ಅಲರ್ಟ್ ಆಗಿದೆ. ನಾನು ಪ್ರಶ್ನೆ ಕೇಳಿದ ತಕ್ಷಣ 8:08ಕ್ಕೆ ಉತ್ತರ ಕೊಟ್ಬಿಟ್ಟಿದ್ದಾರೆ. ನನ್ನ ಪ್ರಶ್ನೆಗೆ ಉತ್ತರ ಬಂದಿದೆ 8:08ಕ್ಕೆ. ಅಷ್ಟು ಡಿಲೇ ಮಾಡಿದರೆ ಈ ನಾಗರಿಕರಿಗೆ ಆಗ ತೊಂದರೆಗೆ ಯಾರು ಹೊಡೆಗೆ? ಇಷ್ಟು ಡಿಲೇ ಮಾಡೋಕ್ಕೆ ಕಾರಣನೇ ಇರಲಿಲ್ಲ. ನನ್ನ ಪ್ರಶ್ನೆ ಕೇಳಿದ ಮೇಲೆ ನಿಮ್ಮ ಆಫೀಸ್ ಅಲರ್ಟ್ ಆಗಿದೆ. ಈಗ 8ನೇ ತಾರೀಕು ನನ್ನ ಪ್ರಶ್ನೆ ಕೇಳಿದ ಮೇಲೆ 8ನೇ ತಾರೀಕು ಉತ್ತರ ಬಂದಿದೆ. ಅದನ್ನು ಆ ಟೆಂಡ್ರು ಕರೆದಾಯಿತು, ಶಾಂಕ್ಷನ್ ಕೊಟ್ಟ. ಇಷ್ಟು ದಿವಸ ಯಾಕೆ ಡಿಲೇ ಮಾಡಿದರು? ದಯಮಾಡಿ ಇದ್ರ ಹಿಂದೆ ಇರ್ತಕ್ಕಂಥ ವಿಚಾರಗಳನ್ನು ಮಾನ್ಯ ಸಚಿವರು ಆಫೀಸಿಗೆ ತರಾಟೆ ತಗೋಬೇಕಾಗ್ತದೆ. ನಿಮ್ಮ ಅಧಿಕಾರಿಗಳು ಇಷ್ಟು ಸೋ ಫಾಸ್ಟ್, ವಿತಿನ್ ಎ ವೀಕ್ ದೇ ಆರ್ ಏಬಲ್ ಟು ಆನ್ಸರ್ ಮೀ ವಾಟ್ ಆಲ್ ದೀಸ್ ಡೇಸ್ ವಾಟ್ ದೇ ಆರ್ ಡೂಯಿಂಗ್. ಮೋರ್ ದೆನ್ 2 years ಅವರು ಡಿಲೇ ಮಾಡಿದ್ದಾರೆ. ಯಾಕೆ ಮಾಡಿದರು? ಈಗ ಹೆಂಗೆ ಬಂತು ಇಷ್ಟೆಲ್ಲ ಸ್ಪೀಡ್ ಕೆಲಸ ಮಾಡೋಕ್ಕೆ? ದಯಮಾಡಿ ಇದ್ರ ಬಗ್ಗೆ ಗಮನ ಮಾಡಿ. ಮತ್ತು ನೋಡಿ, ಇಲ್ಲಿ ಇನ್ನೊಂದು ಹೇಳಿದ್ದಾರೆ, ಆ DMEನಲ್ಲಿ ಇನ್ನೂ ಗೈಡ್ಲೈನ್ ಮಾಡಿಕೊಟ್ಟಿಲ್ಲ. ಎಲ್ಲ ದುಡ್ಡಿದೆ, ಎಲ್ಲ ಇದೆ. ಗೈಡ್ಲೈನ್ ಕೊಡೋಕ್ಕೆ ಏನು ಗಂಟು ಹೋಗ್ತದೆ? ಇಲ್ಲಿ ಆಫೀಸಲ್ಲಿ, ಸ್ಟೇಟ್ ಆಫೀಸಲ್ಲಿ ಕೂತ್ಕೊಂಡು ನಾನು ಕೇಳಿದ್ದು ಪರ್ಟಿಕ್ಯುಲರ್ಲಿ ಓನ್ಲಿ ಫಾರ್ ಅವರ್ ಡಿಸ್ಟ್ರಿಕ್ಟ್, ಬಿಕಾಸ್ ಐ ಹೇಲ್ಡ್ ಫ್ರಮ್ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಆ್ಯಂಡ್ ಐ ಆಮ್ ರಿಸೈಡಿಂಗ್ ಇನ್ ಚಿಕ್ಕಮಗಳೂರು. ಆ ಚಿಕ್ಕಮಗಳೂರು ನಗರಸಭೆಗೆ ಸೀಮಿತವಾಗಿ ನಾನು ಕೇಳಿದ್ದೇನೆ. ರಾಜ್ಯದಲ್ಲಿ ಇನ್ನೆಷ್ಟೆಷ್ಟು ಸಮಸ್ಯೆ ಇದೆ ದೇವ್ರಿಗೆ ಗೊತ್ತು. ಸುಮಾರು 2333 ಏನು KEB ಕಂಬ ಹಾಕಿದ್ದಾರೆ. ಒಂದು ಕಂಬದಲ್ಲಿ ಲೈಟ್ ಇಲ್ಲ. ನೀವೇ ಕೊಟ್ಟಿರೋ ಉತ್ತರ ಏನು ಅರ್ಥ ಇದೆ ಹಂಗಾರೆ? ಎಲ್ಲಿದೆ ಇಲ್ಲಿ ಗೌರ್ಮೆಂಟ್ ಉಂಟಾ? ಅಥವಾ ಇಲ್ಲಿ ನಿಮ್ಮ DME ಕೆಲಸ ಮಾಡ್ತಾ ಇದೆಯಾ? ನಗರಾಭಿವೃದ್ಧಿ ಸಚಿವರು, ನಿಮ್ಮ ತಪ್ಪಿಲ್ಲ, ನಿಮ್ಮ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತ ನೀವು ಕೇಳಬೇಕಲ್ವಾ? 2333 ಒಂದು ಟೌನಲ್ಲಿ ಕಂಬಕ್ಕೆ ಲೈಟ್ ಇಲ್ಲ ಅನ್ನೋದನ್ನ ಅವರೇ ಉತ್ತರ ಕೊಟ್ಟಾರೆ. ಏನು ಸ್ವಾಮಿ, ಯಾವ ಕಾಲದಲ್ಲಿ ಇದ್ದೀವಿ ನಾವು? ಇದಕ್ಕೆ ದಯಮಾಡಿ ಇನ್ನೊಂದು ವಿಚಾರ ಇದೆ. ಇವತ್ತು ನೋಡಿ, ಮೇಲೆ ಎಲ್ಲ ಶಾಲಾ ಮಕ್ಕಳು ಕೂತಿದ್ದಾರೆ. ಇಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಒಂದನ್ನೇ ಇಟ್ಕೊಂಡು ನಾವು ಕೂರ ಅಂತದಲ್ಲ. ಸುಪ್ರೀಂ ಕೋರ್ಟ್ ವರ್ಡಿಕ್ಟನ್ನ ವಿ ಶುಡ್ ರೆಸ್ಪೆಕ್ಟ್ ದಿ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಅಂಡ್ ಹೈಕೋರ್ಟ್ ಎನಿ